ಒಮ್ಮೆ ಹಿಂಗ ಒಂದು ಸ್ವಲ್ಪ ಮಂದಿ ಜೋಡಿ ನಾ ಮಾತಾಡ್ಕೋತ ಕೂತಿದ್ದೆ. ಭಾಳಷ್ಟು ಜನ ಕೂತಿದ್ರು, ನಾ ಹಿಂಗೆ ನಿಂತ್ಕೊಂಡಿದ್ದೆ. ಒಬ್ರು ಯಜಮಾನ್ರು ಬಂದರು, ಬಡ ಬಡ ಬಂದು ನನ್ನ ಎದುರಿಗೆ ನಿಂತ್ಕೊಂಡ್ರು. ಹಿಂಗೆ ಸಾಲ್ಕ ಮಂದಿ ಕೂತ್ಕೊಂಡಿದ್ರು, ಮಾತಾಡ್ಕೋತ ನಿಂತಿದ್ದೆ. ಒಬ್ರು ಯಜಮಾನ್ರು ಬಂದರು, ಬಡ ಬಡ ಬಂದು ನನ್ನ ಎದುರಿಗೆ ನಿಂತ್ಕೊಂಡ್ರು. ಅಜ್ಜ, ಕನ್ನಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದ ಅಂತ ಕೇಳಿದ್ರು. ನಾನಂದೆ, ಯಾಕೆ ನೀವು ನನ್ನ ಕವನ ಓದಿಲ್ಲ ನಂದೆ. ನಮ್ಮ ದೇಹದ ಕಣದೊಳಗೆ ಕನ್ನಡದ, ತಲೆಯಿಂದ ಹಿಡಿದ ಪಾದದವರೆಗೆ ಅನೇಕ ಅಂಗಾಂಗಗಳು ಕನ್ನಡದ ಕದಿಂದ ಶುರುವಾಗ್ತಾವೆ. ತಲೆ ಮೇಲೆ ಅವಲ್ಲ, ಇವು ಕೂದಲ, ಇವು ಕಣ್ಣು, ಕಿವಿ, ಇದು ಕಪಾಳ, ಇದು ಕೆನ್ನಿ, ಇದು ಕಂಠ, ಇದು ಕುತ್ತಿಗೆ, ಇವು ಕೈ, ಇವು ಕಟಿ, ಇವು ಕಾಲು. ಇನ್ನು ನಾವು ಉಪಯೋಗಿಸುವಂಥ ಅನೇಕ ವಸ್ತುಗಳು ಸಹ ಕದಿಂದ ಶುರುವಾಗ್ತಾವೆ. ಕಣ್ಣು ಕಾಣಿಸ್ಲಿಕ್ಕೆ ಹಾಕೋತೇವಲ್ಲ, ಇದೇನು ಕನ್ನಡಕ. ಕೈಯಾಗಿ ಹಿಡಿದದ್ದು ಕೊಡಿ, ಹಾಕ್ಕೊಂಡದ್ದು ಕೋಟ್. ಒಬ್ಬ ಕೂತಾವ್ ಕೇಳಿದ, ಇದು ಜುಬ್ಬ ಹೌದಿಲ್ರಿ ಅಂದ. ಅಲ್ಪ ಅದ ಕುರ್ತಾ ಅಂತಾರ ಅಂತ ಹೇಳಿ. ಇನ್ನೊಬ್ಬ ಕೂತಿದ್ದ, ಅಜ್ಜಾರ ಇದು ಧೋತ್ರ ಹೌದಿಲ್ರಿ ಅಂದ. ಅಲ್ಪ ಅದ ಕಚ್ಚಿ ಪಂಜೆ ಅಂತಾರ ಅಂತ ಹೇಳಿದೆ. ಮೂಲ್ಯಾಗ ಒಬ್ಬ ಕೂತ್ಕೊಂಡಿದ್ದ, ಮಾಸ್ತರ ಕಾಲಾಗಿನ ಚಪ್ಪಲಿ ಹೌದಿಲ್ರಿ ಅಂದ. ಅಲ್ಪ ಅದ ಕಾಲ್ಮರಿ ಅಂತಾರ ಅಂತ ಹೇಳಿದೆ. ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನದೊಳಗೆ ಕನ್ನಡದ ಬಗ್ಗೆ ವಿವರವಾಗಿ ಹೇಳೇನಿ. ಜಗದೇಳಿಗೆ ಯಾಗುವುದಿದೆ ಕನ್ನಡದಿಂದೆ, ವಿಶ್ವದೊಳ ನುಡಿಯಾಗಿ ಕನ್ನಡಿಸುತ್ತಿಹನಿಲ್ಲಿ ಅಂತಲೂ ಹೇಳಿ. ನಮ್ಮ ಕನ್ನಡದವರು ಏನ ಮಾಡಿದ್ರು ದೊಡ್ಡ ಪ್ರಮಾಣದಾಗ ಮಾಡ್ತಾರೆ. ಈಗ ಹಳೇಬೀಡು ಬೇಲೂರು ಶಿಲ್ಪ ಕೆತ್ತನೆ ನೋಡ್ರಿ ಎಷ್ಟು ಸುಂದರ ಆಗ್ಯಾವ. ವಿಜಾಪುರದ ಗೋಳ ಗುಮ್ಮಟ ಜಗತ್ತಿನ ವಿಶ್ವ ವಿಸ್ಮಯದೊಳಗೆ ಒಂದು. ಶ್ರವಣ ಬೆಳಗೊಳದ ಗೋಮಟೇಶ್ವರನ ಮೂರ್ತಿ ಜಗತ್ತಿಗೆ ತ್ಯಾಗದ ಬಗ್ಗೆ ಸಂದೇಶ ನೀಡ್ಲಿಕ್ಕೆ ನಿಂತಂಥ ಮಹಾಕೃತಿ. ಬಾದಾಮಿಯೊಳಗಿನ ಗುಹೆಗಳು, ಪಟ್ಟದ ಕಲ್ಲಿನ ಗುಡಿಗಳು ಐತಿಹಾಸಿಕ ಪ್ರಸಿದ್ಧ ಆಗ್ಯಾವ. ಅಷ್ಟೇ ಅಲ್ಲ, ಹಂಪಿ ಒಳಗಿನ ವಿಜಯ ವಿಠಲ್ನ ಕಂಬದೊಳಗೆ ಸಪ್ತ ಸ್ವರಗಳ ಹೊರಡು ಹಂಗೆ ಮಾಡ್ಯಾರ. ನಮ್ಮ ಕನ್ನಡದವ್ರು ಏನ ಮಾಡಿದ್ರು ದೊಡ್ಡ ಪ್ರಮಾಣದಾಗ ಮಾಡ್ತಾರೆ. ಹಂಗಂದ್ರೆ ಈಗ ನಮ್ಮ ಕನ್ನಡದವ್ರು ಏನು ಮಾಡ್ಲಿಕ್ಕತ್ತಾರ? ದೊಡ್ಡ ಪ್ರಮಾಣದಾಗ ನಿದ್ದೆ ಮಾಡ್ಲಿಕ್ಕತ್ತಾರ. ಅವ್ರನ್ನ ಬಡೋದು ಎಬ್ಬಿಸ್ಬೇಕಾಗ್ಯದ. ಹೇಳ್ರಿಪ್ಪ, ಹಿಂದಿನ ಜನ ಎಲ್ಲ ಕನ್ನಡ ಸಲುವಾಗಿ ಭಾಳ ದುಡ್ದಾರ, ಕನ್ನಡವನ್ನು ಉಳಿಸಿ ಬೆಳೆಸಾರ. ನಾವು ನೀವು ಕೂಡ್ಕೊಂಡು ಕನ್ನಡವನ್ನು ಬೆಳೆಸೋಣ, ಉಳಿಸೋಣ ಅಂತ ಹೇಳ್ತೀವಿ. ಅಲ್ಲ ಮುಗಿಸ ಕಡಿಯದು ಒಂದು ಹಾಡದೆ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿದ್ದಂಗೆ ನೀವು ಈ ಹಾಡು ಕೇಳಿರಿ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ. ಇದನ್ನು ಭಾಳ ಮಂದಿ ಪ್ರೇಮ ಗೀತೆ ಅಂತ ತಿಳ್ಕೊಂಡಾರ. ಇದು ಪ್ರೇಮ ಗೀತೆ ಅಲ್ಲ, ಶೋಕ ಗೀತೆ. ಇದನ್ನು ನನ್ನ ಮಗಳು ತೀರ್ಕೊಂಡಾಗ ನಾ ಬರೆದ ಗೀತೆ. ನಾನು ಎಮ್ಮೆ ಕಲೀಲಿಕ್ಕಂತ ಪುಣೆದಾಗಿದ್ದೆ. ನನ್ನ ಹೆಂಡತಿ ಮಕ್ಕಳು ರಾಣೆಬೆನ್ನೂರಿಗೆ ಹೋಗಿದ್ರು. ಆ ಮಗು ಲಲಿತಾ ಅಂತ ಹೆಸರಿಟ್ಟಿದ್ರು. ಅವರು ಅಲ್ಲೇ ಇದ್ದರು. ಒಂದು ದಿವಸ ನನಗೆ ಟೆಲಿಗ್ರಾಮ್ ಬಂತು, ಲಲಿತಾ ವಿಷಮ ಜ್ವರದಿಂದ ಬಳಲಿಕತ್ತಾಳ, ನೀವು ಲಘುನ ಬರಬೇಕು ಅಂತ. ನಾ ಬಡ ಬಡ ಹಂಗೆ ಒಂದು ರಾಣೆಬೆನ್ನೂರಿಗೆ ಟ್ರೇನ್ ಹಿಡ್ಕೊಂಡು ಟ್ರೇನ್ಯಾಗ ಹೊಂಟೆ. ಟ್ರೇನ್ಯಾಗ ಹೋಗೋ ಹೊತ್ತಿನಾಗ ನನ್ನ ಮನುಷ್ಯನಾಗ ಒಂದು ವಿಚಾರ ಬಂತು, ಈ ಕವನ ನಾ ಹೋಗುದ್ರಾಗ ಅಂದ್ರೆ ಈ ಕೂಸು ತೀರ್ಕೊಂಡಿರ್ತದೆ. ನನ್ನ ಹೇಳ್ತಿದ್ದನ್ನು ತೊಡಿ ಮೇಲೆ ಹಾಕೊಂಡು ಕೂತಿರ್ತಾಳೆ. ನನ್ನ ಗಂಡು ಬರ್ತಾನ, ಈ ಕೂಸಿನ ಉಳಿಸ್ತಾನ ಅಂತ ಆಶೆ ಇಟ್ಕೊಂಡು ಕೂತಿರ್ತಾಳೆ ಅಂತ ನಾ ಕವನ ಬರ್ಕೋತ ಹೋದೆ. ನಾ ರಾಣೆಬೆನ್ನೂರು ಸ್ಟೇಷನ್ಯಾಗ ಹೋಗಿ ಇಳಿದು ಮನೆಗೆ ಹೋಗೋದ್ರಾಗ ಅಂದ್ರೆ ಹಂಗ ಆಗಿತ್ತು. ಕೂಸು ತಿರ್ಕೊಂಡಿತ್ತು, 1 ವರ್ಷದ ಕೂಸು. ನಾನು ಹೇಳ್ತಿ ತೊಡಿ ಮೇಲೆ ಹಾಕ್ಕೊಂಡು ಅಳ್ಕೋತ ಕೂತಿಲ್ಲ, ನನ್ನ ಹದಿ ನೋಡ್ಕೋತ ಅಳ್ಳಿಕತ್ತಿದ್ದಿಲ್ಲ. ದುಃಖವನ್ನು ತಡೆ ಹಿಡಿದು ಹಂಗೆ ನಾನು ನೋಡ್ಕೋತ ಕೂತಿದ್ಲು. ನಾ ಹೋದ ಕೂಡ ಆಕೆ ಕಡೆ ಹಿಂಗೆ ನೋಡಿದೆ. ಆಕಿನ ನನಗೆ ಎದುರಿಸ್ಲಿಕ್ಕಾಗಲಿಲ್ಲ. ಕಣ್ಣೆಲ್ಲ ಕೆಂಪಾಗಿದ್ದು, ಕೂದಲು ಹರಿವಿದ್ದು, ದುಃಖವನ್ನು ತಡೆದು ಹಿಡಿದಿದ್ಲು.
ನನ್ನ ಗಂಡ ಬರ್ತಾನ ಖುಷಿನ ಉಳಿಸ್ತಾನ ಅಂತ ಆಶೆ ಇಟ್ಕೊಂಡು ನನ್ನ ಕಡೆ ಹಿಂಗೆ ನೋಡಿದ್ಲು. ನನಗಕ್ಕಿಂತ ತಿರುಗಿ ನೋಡ್ಲಿಕ್ಕಾಗಲಿಲ್ಲ. ಆವಾಗ ನಾ ಹೇಳಿದಂತ ಕವನ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ. ದಾರೇಲೆ ನೆನೆದೆ ಕೈ ಹಿಡಿದೆ ನೀನು, ಸಣ್ಣದ ಅಂತನ ತಿಳಿದು ಬಿಡವಲ್ಲಿ ಇನ್ನೂ ಬೂದಿ ಮುಚ್ಚಿದ ಕೆಂಡ ಇದಂತ ಹೊಳೆದು. ಮುಗಿಲನಕ ಪರಿಸಿ ನೆಲಕ ಬೀದರ ನೆಲಕ ನೆಲಿಯಲ್ಲಿನ್ನ, ಹಾಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದಿಯೇನ ನೀ ನನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ. ಇಬ್ಬನಿ ತೊಳೆದರು ಹಾಲು ಮೆತ್ತಿದ ಕವಳಿ ಕಂಟಿಯ ಹಣ್ಣು, ಹೊಳೆ ಹೊಳೆವ ಹಾಂಗ ಕಣ್ಣಿರುವ ಹೆಣ್ಣ, ಹೇಳು ನಿನ್ನವೇನ ಈ ಕಣ್ಣು. ದಿಗಿಲಾಗಿ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು ಒಮ್ಮಿಗಿಲ, ಹುಣಮಿ ಚಂದಿರನ ಹೆಣ ಬಂತು ಮುಗಿಲಾಗ ತೇಲತ ಹಗಲ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ. ನಿನ್ನ ಕಣ್ಣಿನ್ಯಾಗ ಕಾಲೂರಿ ಮಳೆಯು ನಡಕ ಹುಚ್ಚನಗಿಯಾಕ, ಹನಿ ಒಡೆಯಲಿಕ್ಕೆ ಬಂದಂತ ಮೋಡ ತಡೆದಂಗ ಗಾಳಿಯ ನೆವಕ. ಅತ್ತಾರೆ ಅತ್ತು ಬಿಡು ಹೊನಲು ಬರಲಿ ನಕ್ಯಾಕ ಮರಸತಿ ದುಃಖ, ಯವಿ ಬಡಿದು ಕೆಳವು ಬಿರಿಗಣ್ಣು ಬ್ಯಾಡ, ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ. ನಮಸ್ಕಾರ. ಇಷ್ಟೊತ್ತಿನವರೆಗೆ ಬೇಂದ್ರೆ ಧ್ವನಿಯೊಳಗೆ ಮಾತಾಡಿದೆ, ಈಗ ನಾನು ಧ್ವನಿಯೊಳಗೆ ಮಾತಾಡ್ಲಿಕ್ಕತ್ತೇನೆ. ಈ ಬೇಂದ್ರೆನಿಲ್ಲಿ ಕರೆಸಿ ನಿಮ್ಮೆಲ್ಲರಿಗೂ ಬೇಂದ್ರೆ ದರ್ಶನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಸಂಯುಕ್ತ ಕರ್ನಾಟಕ ಆಫೀಸ್ನವ್ರಿಗೆ, ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆಯವರಿಗೆ, ಮತ್ತು ತಮ್ಮೆಲ್ಲರಿಗೂ ಕುತ್ಕೊಂಡು ಇಷ್ಟೊಂದ ಕೇಳಿದವ್ರಿಗೂ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಪುಟ್ಟ ಕಲಾವಿದನ ಪುಟ್ಟ ಕಾರ್ಯಕ್ರಮ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.